ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಮಾನಸಾಸ್ ಕಿಚನಲ್ಲಿ ವ್ಲಾಗ್ಗೆ ಸ್ವಾಗತ. ನಾನು ರಾತ್ರಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಡುಗೆ ಮಾಡ್ತಿದ್ದಾಗಲೇ ಗ್ಯಾಸ್ ಕೂಡ ಖಾಲಿ ಆಗೋಯಿತು. ಅದಕ್ಕೆ ರಾತ್ರಿಗೆ ಬೇಕೇ ಮಾಡಿದ್ದೀನಿ. ಅರ್ಧ ನಾನು ಮೀನು ಫ್ರೈ ಮಾಡ್ತಾಯಿದ್ದೆ, ಆವಾಗಲೇ ಹೊರಟೋಯ್ತು. ಈಗ ಇಲ್ಲೇ ಮಾಡ್ತಾಯಿದ್ದೀನಿ ನೋಡಿ. ಇವತ್ತಿಗೆ ಬೆಳಿಗ್ಗೆ ಆಗಿದೆ. ಬೆಳಗ್ಗೆನೂ ಒಲೆಯಲ್ಲೇ ಅಡುಗೆ ಪೂರ್ತಿಯಾಗಿ ಖಾಲಿ ಆಗಿಬಿಟ್ಟಿದೆ ಗ್ಯಾಸ್. ಈಗ ಆಮ್ಲೆಟ್ ಮಾಡ್ತಾಯಿದ್ದೀನಿ ನಾನು ಬ್ರೆಡ್ ಜೊತೆಗೆ. ಬ್ರೆಡ್ ಆಮ್ಲೆಟ್ ಆಲ್ರೆಡಿ ಸ್ವಲ್ಪ ಮಾಡಿದ್ದೀನಿ. ಲಾಸ್ಟ್ ಇದು ಮಾಡ್ತಾಯಿದ್ದೇನೆ. ಒಂದು ಬ್ರೆಡ್ ಹಾಕಿ ಫುಲ್ ಕವರ್ ಮಾಡಿ ಬ್ರೆಡ್ಗೆ ಆಮ್ಲೆಟ್ನ ಟರ್ನ್ ಮಾಡಿ ಇಡ್ತಾಯಿದ್ದೇನೆ ನೋಡಿ. ಬೆಂಕಿಲಿ ಸ್ವಲ್ಪ ಬೇಗ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಉರಿನ ನೀವು ಎಷ್ಟಾಗುತ್ತೋ ಅಷ್ಟು ಕಡಿಮೆ ಇಟ್ಕೋಬೇಕು. ಉರಿ ಕಡಿಮೆ ಮಾಡೋದಕ್ಕೆ ಹೋದರೆ ಬೆಂಕಿನೇ ನೊಂದೋಗ್ಬಿಡುತ್ತೆ. ಅದನ್ನು ಫಜೀತಿ. ಏನು ಮಾಡೋದು ಅಂತ ತಲೆಗೆ ಹೋಗೋದಿಲ್ಲ ಒಂದೊಂದು ಸತಿ. ಗ್ಯಾಸ್ ಅಂತೂ ಪೂರ್ತಿ ಖಾಲಿ ಆಗಿಬಿಟ್ಟಿದೆ. ಯಾವಾಗ ಬರ್ತದೆ ಏನೋ ಗೊತ್ತಿಲ್ಲ. ಬರುತ್ತೆ ಅಂಥೇಳಿ 1 ವಾರ ಆಯ್ತು. ಈಗ ಇನ್ನೂ ಬಂದೇ ಇಲ್ಲ ಸಿಲಿಂಡ್ರು. ಫಜೀತಿ ನೋಡಿ. ಇಡೀ ದಿನ ಒಲೆಯಲ್ಲೇ ಅಡುಗೆ ಮಾಡಬೇಕಾಗಿದೆ. ಈಗ ಬೆಳಿಗ್ಗೆ ಟೈಮಲ್ಲಾದರೆ ಅಡ್ಡಿಲ್ಲ. ಬಿಸಿಲು ಬಂದಾಗಂತೂ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ, ಅಷ್ಟು ಬಿಸಿಲಿರುತ್ತೆ ಇಲ್ಲಿ ನೋಡಿ. ರೆಡಿಯಾಗಿದೆ ಎಗ್ ಆಮ್ಲೆಟ್. ನಾನು ಚಾನು ಕೂಡ ಇದರಲ್ಲೇ ಮಾಡಿದ್ದೀನಿ, ಒಲೆಯಲ್ಲೇ. ಬೆಂಕಿ ಹತ್ತೋದೇ ಕಷ್ಟ. ಅದು ಕೂಡ ಸಣ್ಣ ಸಣ್ಣ ಪಾತ್ರೆ ಇಟ್ಟಿದ್ರೆ ಅದಕ್ಕೆ ತಾಗಿ ಅದು ಕುದ್ದು ರೆಡಿ ಆಗುವಷ್ಟರಲ್ಲಿ ಆಯಿತು 10 ಗಂಟೆನೇ ಆಗಿಬಿಡುತ್ತೆ ಬೆಳಗ್ಗೆ ತಿಂಡಿ. ಏನು ಮಾಡೋದಕ್ಕಾಗೋದಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಎಲ್ಲ ಸರಿ ಹೋಗೋ ತನಕ ನೋಡಿ. ರೆಡಿಯಾಗಿದೆ. ಬನ್ನಿ ಎಗ್ ಆಮ್ಲೆಟ್ ತಿನ್ನುವ ಬ್ರೆಡ್ ಜೊತೆಗೆ. ಚಾಯ್ ನೋಡಿ ಹೆಂಗೆ ಇಟ್ಟಿದ್ದೀನಿ ನಾನು. ಅದು ಮತ್ತು ಸಣ್ಣ ಪಾತ್ರೆ ಕೆಳಗಡೆ ಬಿದ್ದೋಗಿಬಿಡುತ್ತೆ. ಅದಕ್ಕೆ ಮೇಲ್ಗಡೆ ಒಂದು ಕಬ್ಬಿಣದ ರಾಡ್ ಥರ ಇಟ್ಟಿದ್ದೀನಿ. ಇದು ಈಗ ನಾನು ಮೊಟ್ಟೆ ಸಾರು ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ. ಅದಕ್ಕೋಸ್ಕರ ಎಲ್ಲ ಇಂಗ್ರೀಡಿಯೆಂಟ್ಸು ನೋಡಿ. ನಾವು ಚಿಕನಿಗೆ ಹಾಕ್ತೀವಲ್ಲ ಸೇಮ್ ಇಂಗ್ರೀಡಿಯೆಂಟ್ಸೇ ಅದನ್ನೇ ತೊಗೊಂಡಿದ್ದೇನೆ. ಸಾಸಿವೆ, ಬಡಿಸೊಪ್ಪು, ಎಲ್ಲ ಗರಂ ಮಸಾಲ, ಧನಿಯಾ ಬೀಜ, ಮೆಂತ್ಯ, ಆಮೇಲೆ ಬ್ಯಾಡಗಿ ಮೆಣಸು, ಕರಿಮೆಣಸು ಎಲ್ಲನೂ ತೊಗೊಂಡಿದ್ದೇನೆ. ಜೊತೆಗೆ ಟೊಮೆಟೊ, ಈರುಳ್ಳಿ, ಪುದೀನ ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೇನೆ. ಈಗ ಏನು ಡ್ರೈ ಮಸಾಲೆ ಇದೆ ಅದನ್ನು ಹುರ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಘಮ ಬರೋ ತನಕ. ಇದು ಒಂದೇ ಖುಷಿ ನೋಡಿ. ಬಿಸಿಲಲ್ಲಿ ಕೂತ್ರೂ ಈ ಕಡೆ ನಾನು ಗಾರ್ಡನ್ ನೋಡ್ತಾ ನಾನು ಅಡುಗೆ ಮಾಡ್ತೀನಲ್ವ, ಹಾಗಾಗಿ ಸ್ವಲ್ಪ ಖುಷಿಯಾಗುತ್ತೆ. ಆಕಾಶ ಅಂತೂ ಫುಲ್ಲು ಕ್ಲಿಯರಾಗಿದೆ. ಮಳೆ ಅಂತೂ ಹೋಗಿಬಿಡ್ತು ಏನೋ, ಆ ರೀತಿ ಆಗಿಬಿಟ್ಟಿದೆ. ಮಸಾಲ ಫ್ರೈ ಆಗಿದೆ. ಈಗ ನೋಡಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಕ್ಕೇ ಈರುಳ್ಳಿನ ಹಾಕ್ತಾಯಿದ್ದೀನಿ. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಂದು ಬಣ್ಣ ಬರೋ ಅಷ್ಟು ಹುರ್ಕೊಳ್ಳಿ ಅದನ್ನು. ಈಗ ತಗೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಈಗ ಇದಕ್ಕೇ ನಾನು ಕಾಯಿ ತುರಿ ಹಾಕಿ ಹುರ್ಕೋತೀನಿ. ಕಾಯಿ ತುರಿನೂ ಅಷ್ಟೇ ಸ್ವಲ್ಪ ಬ್ರೌನಿಷ್ ಆಗಬೇಕು. ಅದು ಸ್ವಲ್ಪ ಸ್ಮೆಲ್ ಬರೋಕ್ಕೆ ಬ್ರೌನಿಷದು ಸ್ಮೆಲ್ ಬರುತ್ತಲ್ಲ, ಆ ರೀತಿ ಬರಬೇಕು. ಅಲ್ಲಿ ತನಕ ಹುರ್ಕೊಳ್ಳಿ ಚೆನ್ನಾಗಿ, ಇಲ್ಲಾಂದರೆ ಟೇಸ್ಟ್ ಬರೋದಿಲ್ಲ ನೋಡಿ. ಹುರಿತಾ ಇದ್ದೇನೆ. ಒಂದು ಸ್ವಲ್ಪ ಇನ್ನೂ ಆಗಬೇಕು. ಎಷ್ಟು ಹುರ್ಕೋತಿರೋ ಅಷ್ಟು ಮಸಾಲೆಗೆ ಟೇಸ್ಟ್ ಜಾಸ್ತಿ ಬರುತ್ತೆ. ಹುರ್ಕೊಂಡು ಆಗಿದೆ. ಈಗ ಇದೇ ಬಾಣಲೆಗೆ ನಾನು ಎಣ್ಣೆ ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದಕ್ಕೇ ನಾನೀಗ ಟೊಮೆಟೊ ಹಾಕ್ತಾಯಿದ್ದೇನೆ. ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ. ಈಗ ನಾನು 7 ಮೊಟ್ಟೆಯನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದು ಮಸಾಲಾನ ಅರ್ದು ನಾನು ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ ವಿಡಿಯೋ.
ಅದು ಒಲೆಯಲ್ಲಿ ಎದುರುಗಡೆ ನಿಂತ್ಕೊಂಡು ಹಾಕೋದಕ್ಕೆ ಸ್ವಲ್ಪ ತ್ರಾಸಾಗುತ್ತಲ್ಲೋ, ಅದಕ್ಕೆ ನಾನು ಒಟ್ಟಿಗೆ ಒಡ್ಕೊಂಡು ಇಟ್ಕೊಂಡಿದ್ದೀನಿ ಮೊಟ್ಟೆನ. ಈಗ ಇದನ್ನು ನಾನು ಕುದೀತಾ ಇರುವಂತಹ ಮಸಾಲೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನಿಧಾನವಾಗಿ ಹಾಕ್ಕೊಳ್ಳಿ, ಯಾಕಂದರೆ ಗ್ಯಾಸಲ್ಲಲ್ಲ, ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ನಾನು, ಅದಕ್ಕೋಸ್ಕರ. ಆದ್ರೂ ಸ್ವಲ್ಪ ಸಿಡಿತು ಕೈಗೆ. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಈಗ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊಟ್ಟೆನ. ಒಂದು 7 ಮೊಟ್ಟೆ ತಗೊಂಡಿದ್ದೀನಿ ನಾನು. ಸ್ವಲ್ಪ ಉರಿ ಜಾಸ್ತಿನೇ ಇತ್ತು, ಹಾಗಾಗಿ ಮೊಟ್ಟೆ ಎಲ್ಲ ಪೂರ್ತಿ ಒಡೆದೇ ಹೋಗ್ಬಿಡ್ತು. ಸಣ್ಣ ಉರಿಯಲ್ಲಿದ್ದರೆ ಸ್ವಲ್ಪ ಚೆನ್ನಾಗಾಗುತ್ತೆ. ರೆಡಿಯಾಗಿದೆ ಮೊಟ್ಟೆ ಸಾರು. ಈಗ ಇದ್ರ ಜೊತೆಗೆ ಮೀನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ನಾನು. ನಿನ್ನೆ ತಂದಿರೋ ಸ್ವಲ್ಪ ಮೀನು ಮಿಕ್ಕಿತ್ತು, ಅದನ್ನೇ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಊಟಕ್ಕೆ ರೆಡಿಯಾಗಿದೆ ಮೀನು ಫ್ರೈ, ಮೊಟ್ಟೆ ಸಾರು. ಬನ್ನಿ ಊಟಕ್ಕೆ. ಈಗ ರಾತ್ರಿನೂ ಕೂಡ ಇಲ್ಲೇ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ. ಪದೇ ಪದೇ ಅಡುಗೆ ಮಾಡೋದಕ್ಕಾಗೋದಿಲ್ಲಲ್ವ ಒಲೆಯಲ್ಲಿ, ಅದಕ್ಕೋಸ್ಕರ ಎಲ್ಲದನ್ನು ಈಗ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಮೀನು ಫ್ರೈ ಕೂಡ ಅಷ್ಟೇ ಮಧ್ಯಾಹ್ನ ಮಾಡಿದ್ದೆ ನಾನು, ಈಗ ಅಷ್ಟೇ ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಬೆಂಕಿ ಮಾಡೋದೇ ಸ್ವಲ್ಪ ಕಷ್ಟ, ಅದು ಅಲ್ಲದೆ ಹೊಗೆ ನೋಡಿ ಕೂತ್ಕೊಳ್ಳೋದಕ್ಕೂ ಆಗೋದಿಲ್ಲ, ಕಣ್ಣಲ್ಲೆಲ್ಲ ಉರಿ ಬರುತ್ತೆ. ಏನು ಮಾಡೋದಕ್ಕಾಗೋದಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕಲ್ವ.